ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 35ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಪರಿಣಾಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಗಂಡಾಂತರ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಸಮಸ್ಯೆ ಬಹಳಷ್ಟು ತೀವ್ರವಾಗ್ತಾ ಇದೆ. ರಾಜಧಾನಿಯಲ್ಲಿ ಆಟೋ ಕ್ಯಾಬ್ಗಳ LPG ಕೊರತೆ ನೀಗ್ತಾ ಇಲ್ಲ. ಲಗ್ಗೆರೆ ಬಳಿಯ LPG ಬಂಕ್ ಬಳಿ ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂ ನಿಂತಿದ್ದಾವೆ. ನಿನ್ನೆ ಸಂಜೆಯಿಂದ ರಾತ್ರಿ ಆಟೋದಲ್ಲೇ ಕಾಲ ಕಳೆದಿದ್ದಾರೆ ಚಾಲಕರು. ಬಂಕ್ ಬಳಿ ಸಾಲಾಗಿ 800ಕ್ಕೂ ಹೆಚ್ಚು ಆಟೋಗಳು ನಿಂತಿವೆ. LPG ಬಂಕ್ನ ಎರಡು ಬದಿಗೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಗ್ಯಾಸ್ಗಾಗಿ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಸಮಸ್ಯೆ ಆಗ್ತಾ ಇದ್ದಂತೆ ಆಹಾರದ ಬೆಲೆ ಜಾಸ್ತಿ ಮಾಡ್ತಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಕಡೆಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲೆಲ್ಲ ಗ್ಯಾಸ್ ಇದೆಯೋ, ಲಭ್ಯ ಇದೆಯೋ ಅಲ್ಲಿ ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿದ್ದಾವೆ. ನಿನ್ನೆ ಸಂಜೆಯಿಂದಲೇ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ರಾತ್ರಿ ಇಡೀ ಆಟೋ ಚಾಲಕರು ಆಟೋದಲ್ಲೇ ಜಾಗರಣೆ ಮಾಡಿಕೊಂಡು ಕಾಲ ಕಳೆದಿದ್ದಾರೆ. ಹನ್ನೆರಡು ಗಂಟೆ ಇದೆ ಸರ್. ರಾತ್ರಿ 12 ಗಂಟೆ 12 ಅವರ್ ಆಯ್ತು ನಾವು ಬಂದು. ಸಾಯಂಕಾಲ 7 ಗಂಟೆಗೆ ಬಂದೀವಿ. ಇವಾಗ 7 ಗಂಟೆ ಹೋಗ್ತಾ ಇದೀವಿ. ಇನ್ನೂ ಆಗಿಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಎಲ್ಲ ಕಡೆ ಹುಡುಕಾಡಿ ಸಾಕಾಗೈತೆ ಸರ್. ಖಾಲಿ ಆಗಿದೆ ಗ್ಯಾಸು. ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದೀವಿ. 2 ಕಡೆ ಕ್ಯೂ ಇದೆ. ಎಲ್ಲೂ ಗ್ಯಾಸ್ ಇಲ್ಲ ಸರ್. ಹುಡುಕಾಡು ಕೂಡ ಸಿಗ್ತಾ ಇಲ್ಲ ಸರ್. ಇವಾಗ ನಮ್ಮದು ಹೆಂಗೆ ಪರಿಸ್ಥಿತಿ ಹೇಳ್ಬಿಡಿ ನೀವೇ. ಇದು 1 ತಿಂಗಳಿಂದ ಹಿಂಗೆ ಇದೆ. ಯಾವ ಬಂಕಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಹುಡುಕಾಡಿ ಸಾಕಾಗೈತು. 12 ಅವರ್ ಆಯ್ತು ನಾವು ಬಂದು. ಸಾಯಂಕಾಲ 7 ಗಂಟೆಗೆ ಬಂದೀವಿ. ಮುಂಜಾನೆ 7 ಗಂಟೆ ಆಗ್ತದೆ. ಈಗ LPG ಗ್ಯಾಸ್ಗಳು ಪಾಪ 20-25 ಕಿಲೋಮೀಟರಿಂದ ಎಲ್ಲ ಬಂದವ್ರೆ. ಅದ್ರ ಜೊತೆ ಆಟೋ ಗ್ಯಾಸ್ ಜಾಸ್ತಿ ಆಗೈತೆ. ಅದ್ರ ಜೊತೆ ಹೋಟ್ಲು ಗ್ಯಾಸ್ಗಳು ಜಾಸ್ತಿ ಆದವಲ್ವಾ. ಅದ್ರ ಮಾರನೇ ಬೆಳಗ್ಗೆನೆ ಇಡ್ಲಿ ಒಡಕ್ಕೆಲ್ಲ 15 ರೂಪಾಯಿ ತಟ್ಟೆ ಇಡ್ಲಿ ಇತ್ತು, 25 ರೂಪಾಯಿ ಮಾಡಿದ್ರು. ಅದೇ ಆಟೋ ಗ್ಯಾಸ್ 5 ರೂಪಾಯಿ ಜಾಸ್ತಿ ಕೇಳಿದ್ರೆ ಪೊಲೀಸ್ನವ್ರು ಕರೆಸ್ತೀನಿ ಅಂತವ್ರೆ. ಯಾಕೆ ರಾಜಕೀಯದವ್ರು ಏನು ಬದುಕೇ ಇಲ್ವಾ? ಯಾಕೆ ಇವ್ರುಗಳು ಓಟ್ಗಳು ತಗೊಂಡಿಲ್ವಾ? ನಾವುಗಳು ಓಟ್ ಹಾಕಿಲ್ವಾ? ನಮ್ಮಿಂದ ಯಾರು ಅವ್ರು ಏನು ತಿಂದೇ ಇಲ್ವಾ? ಇಷ್ಟೆಲ್ಲ ಮಾಡ್ಕೊಂಡು ಈಗ ನಮ್ಮನ್ನು ಈ ಥರ ಬೀದಿಗೆ ತಂದಿದ್ದಾರೆ. ಅವ್ರು ಏನು ತಿಂದವರು ಭಗವಂತಂಗೆ ಗೊತ್ತು. ಎಲ್ಲ ಟೈಮ್ ಬರುತ್ತೆ. ಕಾಲ ತಸ್ಮಯ ಎಲ್ಲರೂ ಹೋಯ್ತವ್ರೆ. ಮೊದಲು ತೊಲಗಬೇಕಿದು. ಅಣ್ಣ ಸಂಜೆ 4 ಕಾಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. 9 ಗಂಟೆ ನಾನು 4 ಕಾಲಿಂದ ಲೈನಲ್ಲಿ ಇದ್ದೀನಿ ಅಣ್ಣ. ಸ್ಯಾಟಲೈಟಿಂದ ಟೋವಿನ್ ಮಾಡಿರೋದು. ಏನು ಹೇಳ ಸರ್, 9 ಗಂಟೆಗೆ ಬಂದು ನಿಂತಿರೋದು ರಾತ್ರಿ. ಊಟ ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ ಜೊತೆಗೆ ಆಟೋ ಮತ್ತೆ ಕ್ಯಾಬ್ಗಳಿಗೆ ಗ್ಯಾಸ್ ಅನ್ನು ಹಾಕಿಸಿಕೊಂಡು ಓಡಿಸುವಂತವರಿಗೂ ಕೂಡ ಸಮಸ್ಯೆಗಳು ಎದುರಾಗಿರುವಂತದ್ದು. ಬೆಂಗಳೂರಿನಲ್ಲಿರುವಂತಹ ಕೆಲವೊಂದಿಷ್ಟು LPG ಬಂಕ್ಗಳ ಮುಂಭಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ಮತ್ತೆ ಕ್ಯಾಬ್ ಚಾಲಕರು ಕ್ಯೂ ಅನ್ನು ನಿಂತುಕೊಂಡಿದ್ದಾರೆ. ನಾನು ಯಶವಂತಪುರದ ಲಗ್ಗೆರೆ ಬಳಿ ಇರುವಂತಹ ಒಂದು ಬಂಕ್ನ ಮುಂಭಾಗದಲ್ಲಿ ಇರುವಂತಹ ಒಂದು ಟಾಪ್ ಆಂಗಲ್ ವಿಜುವಲ್ ಅನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರುವಂತದ್ದು ಇದು ಲಗ್ಗೆರೆ ಬಳಿ ಇರುವಂತಹ ಕಂಠೀರ ಸ್ಟುಡಿಯೋದ ಬ್ಯಾಕ್ ಗೇಟ್ ನ ಬಳಿ ಇರುವಂತಹ ಒಂದು LPG ಗ್ಯಾಸ್ ಬಂಕ್. ಈ ಗ್ಯಾಸ್ ಬಂಕ್ ನ ಬಳಿ ಸುಮಾರು 800ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆಯಿಂದ ನಿಂತಿರುವಂತಹ ಆಟೋದ ಕ್ಯೂ ಅಲ್ಲ ಇದು. ನಿನ್ನೆ ಸಂಜೆ 4 ಗಂಟೆಯಿಂದಲೂ ಕೂಡ ಬಂದು ಕ್ಯೂ ಅನ್ನು ನಿಂತ್ಕೊಂಡಿದ್ದೇವೆ ಅಂತ ಹೇಳಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಎರಡೂ ಭಾಗದಲ್ಲಿ ಬಂಕ್ ಇರುವಂತಹ ಎರಡೂ ಭಾಗದಲ್ಲಿ ಎಡ ಮತ್ತೆ ಬಲಭಾಗದಲ್ಲಿ ನೂರಾರು ಆಟೋಗಳು ಕ್ಯೂ ಅನ್ನು ನಿಂತ್ಕೊಂಡಿದ್ದಾರೆ. ನಿನ್ನೆ 4 ಗಂಟೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಸುಮಾರು 10-12 ಗಂಟೆಗಳ ಕಾಲ ಕ್ಯೂ ಅನ್ನು ನಿಂತ್ಕೊಂಡು ಗ್ಯಾಸ್ ಅನ್ನು ತುಂಬಿಸಿಕೊಂಡು ತದನಂತರ ನಾವು ಡ್ಯೂಟಿ ಮಾಡಬೇಕಾದಂತಹ ಪರಿಸ್ಥಿತಿ ನಮಗೆ ಎದುರಾಗಿದೆ ಅಂತ ಹೇಳಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಓಡಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಗ್ಯಾಸ್ ಸಿಗುತ್ತಾ ಇಲ್ಲ. ಇಲ್ಲಿ ಸಿಗುತ್ತೆ ಅಂತ ಬಂದರೂ ಕೂಡ ಇಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅನ್ನು ನಿಂತ್ಕೊಳ್ಬೇಕು. ತದನಂತರ ಗ್ಯಾಸ್ ಅನ್ನು ತುಂಬಿಸಿಕೊಂಡು ನಾವು ಡ್ಯೂಟಿಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಆಟೋ ಚಾಲಕರು ಕೂಡ ಕೆಲವೊಂದಿಷ್ಟು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆರಂಭದಲ್ಲಿ ಗ್ಯಾಸ್ ಕೊರತೆ ಆದಂತಹ ಸಂದರ್ಭದಲ್ಲಿ ಆಹಾರದ ಬೆಲೆಯನ್ನ ಏರಿಕೆಯನ್ನ ಮಾಡ್ತಾರೆ. ಆದರೆ ಗ್ಯಾಸ್ನ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಆಟೋದ ದರವನ್ನು ಏರಿಕೆಯನ್ನು ಮಾಡೋದಕ್ಕೆ ಹೋದ್ರೆ ನಮ್ಮ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನು ಕೂಡ ಸಾರ್ವಜನಿಕರು ಮಾಡ್ತಾರೆ. ಜೊತೆಗೆ ಪೊಲೀಸರಿಗೆ ದೂರನ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಎದುರಾಗಿರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರದ ನಿಗದಿತ ಬೆಲೆ 89 ರೂಪಾಯಿ ಗ್ಯಾಸ್ಗೆ ಇರುವಂಥದ್ದು. ಆದರೆ ನಾವು ಪ್ರೈವೇಟ್ ಬಳಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಯಾವುದೇ ರೀತಿಯಾದಂತಹ ನಿಗದಿತ ಬೆಲೆ ಇಲ್ಲದೆ ಒಟ್ಟಾರೆಯಾಗಿ ಬೆಲೆಯನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆ ಕಾರಣದಿಂದಾಗಿ ನಮಗೆ ಜೀವನವನ್ನು ಮಾಡೋದು ಕಷ್ಟವಾಗಿದೆ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಆಟೋ ಚಾಲಕರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ಸಂಜೆಯಿಂದಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅನ್ನು ನಿಂತುಕೊಂಡು ಗ್ಯಾಸ್ ಅನ್ನು ತುಂಬಿಸುವಂತಹ ಕೆಲಸವನ್ನು ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.